ಬೆಂಗಳೂರಿನ ಯಶವಂತಪುರ ಎಪಿಎಂಸಿ ಗೆಸ್ಟ್ ಹೌಸ್ ನವೀಕರಣ ಹೆಸರಲ್ಲಿ ಲಕ್ಷ ಲೂಟಿ ಮಾಡಿದ್ದಾರೆ ಅಂತ ಆರೋಪಿಸಲಾಗಿದೆ. 5-6 ಲಕ್ಷ ಖರ್ಚಾಗುವ ಕೆಲಸಕ್ಕೆ ಲಕ್ಷ ಟೆಂಡರ್ ಕೊಟ್ಟಿದ್ದಾರೆ. ಸುಣ್ಣ ಬಳಿಯಲು 20 ಲಕ್ಷಕ್ಕೆ ಎಪಿಎಂಸಿ ಟೆಂಡರ್ ಕೊಟ್ಟಿದ್ದು ಅಧಿಕಾರಿಗಳ ಕಳ್ಳಾಟ ಬಟ ಬಯಲಾಗಿದೆ. ಇತ್ತ ಮಾಹಿತಿ ಹಕ್ಕು ಅಡಿಯಲ್ಲಿ ವೆಚ್ಚದ ಮಾಹಿತಿಯನ್ನ ಅಧಿಕಾರಿಗಳು ನೀಡಿಲ್ಲ, ಸಾರ್ವಜನಿಕರ ಹಣವನ್ನ ಅಧಿಕಾರಿಗಳು ಲೂಟಿ ಮಾಡಿದ್ದಾರೆ ಅಂತ ಸಾಮಾಜಿಕ ಕಾರ್ಯಕರ್ತ ಅರುಣ್ ಪರಮೇಶ್ ಗಂಭೀರ ಆರೋಪ ಮಾಡಿದ್ದಾರೆ. ಮಗಳನ್ನೇ ಪಾಪಿ ತಂದೆ ವೇಶ್ಯಾವಾಟಿಕೆ ಕೂಪಕ್ಕೆ ತಳ್ಳಿದ ಘಟನೆ ಕಡೂರು ತಾಲೂಕಿನ ಬೀರೂರು ಹಳ್ಳಿಯೊಂದರಲ್ಲಿ ನಡೆದಿದೆ. ಅಪ್ಪ ಅಜ್ಜಿ ಸೇರಿ ಹಣಕ್ಕಾಗಿ ತಾಯಿ ಇಲ್ಲದ ಬಾಲಕಿಯನ್ನ ವೇಶ್ಯಾವಾಟಿಕೆ ನರಕಕ್ಕೆ ತಳ್ಳಿದ್ದಾರೆ. 16 ವರ್ಷದ ಅಪ್ರಾಪ್ತ ಬಾಲಕಿಯನ್ನ 10ಕ್ಕೂ ಹೆಚ್ಚು ಜನ ಅತ್ಯಾಚಾರ ಮಾಡಿದ್ದಾರೆ. ಭರತ್ ಶೆಟ್ಟಿ ಅನ್ನೋರೊಂದಿಗೆ ಮಗಳನ್ನ ಮಂಗಳೂರಿಗೆ ಪಾಪಿ ತಂದೆ ಕರ್ಕೊಂಡು ಹೋಗಿದ್ದ. ಮಂಗಳೂರಿನಲ್ಲಿ 6 ದಿನದಲ್ಲಿ 10ಕ್ಕೂ ಹೆಚ್ಚು ಜನರು ಬಾಲಕಿ ಮೇಲೆ ಅತ್ಯಾಚಾರ ಎಸಗಿದ್ದಾರೆ. ಊರಿಗೆ ವಾಪಸ್ ಬಂದ ಬಳಿಕ ಸಂತ್ರಸ್ತ ಬಾಲಕಿ ಚಿಕ್ಕಪ್ಪನಿಗೆ ಈ ವಿಷಯ ತಿಳಿಸಿದ್ದಾಳೆ. ಬಾಲಕಿಯ ಚಿಕ್ಕಪ್ಪ ಅತ್ತೆಯಿಂದ ಬೀರೂರು ಠಾಣೆಗೆ ದೂರು ನೀಡಲಾಗಿತ್ತು. ತಂದೆ ಗಿರೀಶ್, ಅಜ್ಜಿ ನಾಗರತ್ನ, ಭರತ್ ಶೆಟ್ಟಿ ಸೇರಿ 12 ಮಂದಿ ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ರಾಜ್ಯದಲ್ಲಿ ಬಾಂಬ್ ಬೆದರಿಕೆಗಳ ಪ್ರಕರಣ ಹೆಚ್ಚಾಗ್ತಾ ಇದೆ. ಜಯನಗರದ 4ನೇ ಬ್ಲಾಕ್ನಲ್ಲಿರುವ ನ್ಯಾಷನಲ್ ಪಬ್ಲಿಕ್ ಶಾಲೆಗೆ ಬಾಂಬ್ ಬೆದರಿಕೆ ಮೇಲ್ ಬಂದಿದೆ. ಫೆಬ್ರವರಿ 25ರವರೆಗೆ ಡೆಡ್ಲೈನ್ ನೀಡಿರುವ ಅನಾಮಿಕ ವ್ಯಕ್ತಿ 60,000 ಅಮೆರಿಕನ್ ಡಾಲರ್ ಅಂದರೆ ಸುಮಾರು 50 ಲಕ್ಷ ರೂಪಾಯಿ ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ದಾನೆ. ಬಾಂಬ್ ಬೆದರಿಕೆ ಸಂದೇಶವನ್ನು ಕಂಡು ಶಾಲಾ ಆಡಳಿತ ಮಂಡಳಿ ಶಾಕ್ ಆಗಿದ್ದು ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ. ಶಾಲೆಯ 4 ಕಡೆಗಳಲ್ಲಿ ಬಾಂಬ್ ಇಡಲಾಗಿದೆ. ಈ ಬೆದರಿಕೆಯ ಮೇಲ್ ಜನವರಿ 1ರಂದು ಕಳಿಸಲಾಗಿತ್ತು. ಆದರೆ ತಡವಾಗಿ ಮೇಲ್ ಪರಿಶೀಲಿಸಿದ ಶಾಲೆಯ ಪ್ರಿನ್ಸಿಪಾಲ್ ಇದನ್ನು ನೋಡಿ ಶಾಕ್ ಆಗಿದ್ದಾರೆ. ಕೂಡಲೇ ತಿಲಕ್ ನಗರ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದೆ. ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಡಾಗ್ ಸ್ಕ್ವಾಡ್ ಮತ್ತು ಬಾಂಬ್ ಸ್ಕ್ವಾಡ್ ಸಹಾಯದಿಂದ ತಪಾಸಣೆ ನಡೆಸಲಾಗಿದೆ. ಈ ತನಕ ಯಾವುದೇ ಸ್ಫೋಟಕ ವಸ್ತು ಪತ್ತೆಯಾಗಿಲ್ಲ. ಆದರೆ ಫೆಬ್ರವರಿ 25ರ ಡೆಡ್ಲೈನ್ಗೆ ಆಡಳಿತ ಮಂಡಳಿ ಹೆದರಿದೆ. 4 ಕೋಟಿ ವೆಚ್ಚದಲ್ಲಿ ನಿರ್ಮಿಸಿದ್ದ ರಸ್ತೆ ವಾರ ಕಳೆಯುವ ಮುಂಚೆಯೇ ಕಿತ್ತು ಬಂದಿದೆ. ಮೂಡಿಗೆರೆ ತಾಲೂಕಿನ ಗುತ್ತಿ ಗ್ರಾಮದ ಬಳಿ ಕಳಪೆ ರಸ್ತೆ ಕಾಮಗಾರಿಗೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರವಾಸಿ ತಾಣ ದೇವರ ಮನೆ ಗುಡ್ಡಕ್ಕೆ ಸಂಪರ್ಕ ಕಲ್ಪಿಸುವ ತಬ್ಬೇನಹಳ್ಳಿ ಗುತ್ತಿ ಮೂಲರಹಳ್ಳಿ ಮಾರ್ಗದ 3 ಕಿಲೋಮೀಟರ್ವರೆಗೂ 4 ಕೋಟಿ ವೆಚ್ಚದಲ್ಲಿ ರಸ್ತೆ ನಿರ್ಮಾಣ ಮಾಡಲಾಗಿತ್ತು. 1 ವಾರ ಕಳೆಯುವ ಮುನ್ನವೇ ಜಲ್ಲಿ ಪುಡಿ ಕಿತ್ತು ಬಂದಿದ್ದು ಕಾಂಟ್ರಾಕ್ಟರ್ ಹಾಗೂ ಇಂಜಿನಿಯರ್ ವಿರುದ್ಧ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ. ಮೈಸೂರು ಜಿಲ್ಲೆಯಲ್ಲಿ ಮತ್ತೊಂದು ಹುಲಿಯನ್ನ ಸೆರೆ ಹಿಡಿಯಲಾಗಿದೆ. ಹುಣಸೂರು ತಾಲೂಕಿನ ಹೆಮ್ಮಿಗೆ ಗ್ರಾಮದಲ್ಲಿ ಹುಲಿ ಬೋನಿಗೆ ಬಿದ್ದಿದೆ. ಹುಲಿ ಉಪಟಳ ಹಿನ್ನೆಲೆ ಗ್ರಾಮದ ಸಿದ್ದೇಗೌಡ ಅನ್ನೋರ ಜಮೀನಿನಲ್ಲಿ 1 ತಿಂಗಳಿನಿಂದಲೂ ಬೋನನ್ನ ಇರಿಸಲಾಗಿತ್ತು. ಸದ್ಯ 6ರಿಂದ 7 ವರ್ಷದ ಹುಲಿ ಬೋನಿಗೆ ಬಿದ್ದಿದೆ. ಸರಿಯಾದ ಹುಲಿ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನಕ್ಕೆ ಸ್ಥಳಾಂತರ ಮಾಡಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.